ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಲೂಕನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯ ವಚನ 49. ನಾನು ಬಂದಿರುವುದು ಜಗತ್ತಿನಲ್ಲಿ ಬೆಂಕಿಯನ್ನು ಹೊತ್ತಿಸಲು, ಅದು ಈಗಾಗಲೇ ಉರಿಯುತ್ತಿರಬೇಕೆಂಬುದೇ ನನ್ನ ಬಯಕೆಯಾಗಿದೆ. ಪ್ರೇಸ್ ದ ಲಾರ್ಡ್. ದೇವರ ಚಿತ್ತ, ದೇವರ ಆಸೆ ಏನು? ಅಗ್ನಿ ಉರಿಯುತ್ತಾ ಇರಬೇಕು. ಯೇಸು ಈ ಲೋಕಕ್ಕೆ ಬಂದುದು ನಾನಾ ವಿಧವಾದ ಕಾರಣಗಳೆಂದು ಬೈಬಲ್ ಹೇಳುತ್ತೆ. ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ, ಪಾಪಿಗಳ ರಕ್ಷಣೆಗಾಗಿ, ಪಾಪ ಪರಿಹಾರದ ಬಲಿಗಾಗಿ, ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ, ಕೆಟ್ಟು ಓದುವುದನ್ನು ಹುಡುಕಿ ಸರಿಪಡಿಸುವುದಕ್ಕಾಗಿ, ಇವೆಲ್ಲವುಗಳಿಗಾಗಿ ಯೇಸು ಬಂದಿದ್ದಾರೆ ಅನ್ನುವುದಾದರೂ ಸಹ ಪ್ರಭು ಯೇಸು ಸ್ವತಃ ಹೇಳ್ತಾ ಇದ್ದಾರೆ ಮತ್ತೊಮ್ಮೆ, ನಾನು ಬಂದಿರುವುದು ಬೆಂಕಿಯನ್ನು ಜಗತ್ತಿನಲ್ಲಿ ಹೊತ್ತಿಸಲು, ಅದು ಈಗಾಗಲೇ ಉರಿಯುತ್ತಿರಬೇಕು ಎಂಬುದಾಗಿ. ಇವತ್ತು ಬೆಂಕಿ ನಮ್ಮ ದೇವರು ದಹದಹಿಸುವ ಅಗ್ನಿಯಾಗಿದ್ದಾರೆ. ಅಗ್ನಿ ಪವಿತ್ರಾತ್ಮರ ಸಂಕೇತವಾಗಿದೆ. ಕೆನ್ನಾಲಿಗೆಯ ಅಗ್ನಿಯ ರೂಪದಲ್ಲಿ ಪಂಚಾಶತಮ ಹಬ್ಬದ ದಿನ ಪ್ರೇಷಿತರ ಮೇಲೆ ಇಳಿದು ಬಂದಂತ ಆ ಪರಿಶುದ್ಧಾತ್ಮರ ಅಗ್ನಿ ಎಂದು. ಆ ಸುರಿಸಲ್ಪಟ್ಟ ಅಗ್ನಿ ಉರಿಯುತ್ತನೇ ಇರಬೇಕೆಂಬುದು ದೇವರ ಬಯಕೆ. ಈಗ ನೀವು ಪವಿತ್ರಾತ್ಮರ ಅಗ್ನಿ ಅಭಿಷೇಕ, ಪಂಚಾಶತಮದ ಅಭಿಷೇಕ ಪಡೆದುಕೊಂಡಿದ್ದೀರಿ ನಿಜ. ಆದರೆ ನಿಮ್ಮಲ್ಲಿ ಈಗ ಅಗ್ನಿಯ ಪರಿಸ್ಥಿತಿ ಏನಾಗಿದೆ? ನೀವು ತಣ್ಣಗಾಗಲಿ ಬಿಸಿಯಾಗಲಿ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು. ಆದರೆ ನೀವು ತಣ್ಣಗೂ ಇಲ್ಲ, ಬಿಸಿಯಾಗೂ ಇಲ್ಲ. ಆದ್ದರಿಂದ ನನ್ನ ಬಾಯಿಯೊಳಗಿಂದ ನಿಮ್ಮನ್ನು ಕಕ್ಕಿ ಬಿಡುತ್ತೇನೆ ಎಂದು ಪ್ರಕಟಣ 3:16 ನಾವು ನೋಡ್ತೇವೆ. ಪವಿತ್ರಾತ್ಮರ ಅಗ್ನಿಯಿಂದ ಅಭಿಷೇಕಿಸಲ್ಪಟ್ಟಿರುವ ನಾವು, ನಮ್ಮೊಳಗಿರುವ ಅಗ್ನಿ ಉರಿಯುತ್ತಾ ಇದೆಯಾ? ಮಂಕು ಬಡ್ದಿದೆಯಾ? ಆರಿ ಹೋಗಿದೆಯಾ? ಯಾವ ಪರಿಸ್ಥಿತಿಯಲ್ಲಿದೆ? ಎಚ್ಚೆತ್ತುಕೊಳ್ಳೋಣ. ಅದು ಸದಾ ಕಾಲ ಉರಿಯುತ್ತಿರಬೇಕು. ದೇವರ ವಾಕ್ಯ ಹೇಳುತ್ತೆ, ಅದೇ ನನ್ನ ಬಯಕೆ. ದೇವರು ಆ ಅಗ್ನಿಯನ್ನು ನಮ್ಮ ಮೇಲೆ ಸುರಿಸಿದ್ದಾರೆ. ಆ ಅಗ್ನಿಯಿಂದ ಅಭಿಷೇಕಿಸಲ್ಪಟ್ಟ ನಾವು ಪ್ರಜ್ವಲಿಸಬೇಕು. ಉದಾಹರಣೆಗೆ ನೋಡಿ, ವಿಮೋಚನಕಾಂಡ 3ನೇ ಅಧ್ಯಾಯ ವಚನ 5 ಮೋಶೆ ಆ ಪೊದೆಯನ್ನ ನೋಡುವಾಗ ಅದರ ಮೇಲೆ ಒಂದು ಬೆಂಕಿ ದಗದಗನೆ ಅಗ್ನಿ ಉರಿಯುತ್ತಾ ಇತ್ತು. ಆದರೆ ಅಗ್ನಿಯ ಸ್ವಭಾವ ಸುಟ್ಟು ಭಸ್ಮ ಮಾಡುವಂಥದ್ದು. ಆದರೆ ಆ ಪೊದೆ ಅಷ್ಟು ಅಗ್ನಿ ಪ್ರಕಾಶಮಯವಾಗಿ ಪ್ರಜ್ವಲಿಸುತ್ತಿದ್ದರೂ ಸಹ ಪೊದೆ ಸುಟ್ಟು ಹೋಗದೆ ಇನ್ನು ಪ್ರಜ್ವಲಿಸುವುದನ್ನು ಕಂಡು ಆಶ್ಚರ್ಯಚಕಿತನಾಗಿ ಅದರ ಬಳಿಗೆ ಹೋದ. ಇಂದು ನಿಮ್ಮಲ್ಲಿ ಹೊತ್ತಿಸಲ್ಪಟ್ಟಿರುವ ಪವಿತ್ರಾತ್ಮರ ಅಗ್ನಿ ಪ್ರಜ್ವಲಿಸುತ್ತಿದ್ದರೆ ಜನರು ನಿನ್ನ ಬಳಿಗೆ ಬರುತ್ತಾರೆ. ಅದು ಪರರನ್ನ ನಿನ್ನ ಕಡೆಗೆ ಆಕರ್ಷಿಸುತ್ತದೆ. ದೇವರ ಸೇವೆಗಾಗಿ ನಿನ್ನನ್ನು ಉಪಯೋಗಿಸಲ್ಪಡಲಾಗುತ್ತದೆ ಅನ್ನುವ ರೀತಿಯಲ್ಲಿ ನಮ್ಮಲ್ಲಿರುವ ಅಗ್ನಿಯ ಪರಿಸ್ಥಿತಿ ನೋಡಬೇಕು. ಕಾರಣ ಯಾಜಕ ಕಾಂಡ 9ನೇ ಅಧ್ಯಾಯ 24 ಸರ್ವೇಶ್ವರನ ಸನ್ನಿಧಿಯಿಂದ ಅಗ್ನಿ ಹೊರಟು ಬಲಿಪೀಠದ ಮೇಲಿದ್ದ ದಹನ ಬಲಿದ್ರವ್ಯವನ್ನು, ಕೊಬ್ಬನ್ನು ದಹಿಸಿ ಬಿಟ್ಟಿತು. ಜನರೆಲ್ಲರೂ ಅದನ್ನು ಕಂಡು ಜಯ ಜಯಕಾರ ಮಾಡಿದರು, ಅಡ್ಡ ಬಿದ್ದು ನಮಸ್ಕರಿಸಿದರು. ಪ್ರೇಸ್ ದ ಲಾರ್ಡ್. ಜನರೆಲ್ಲರೂ ಅದನ್ನು ಕಂಡು ಭಯಭ್ರಾಂತರಾದರು, ಅಡ್ಡ ಬಿದ್ದು ನಮಸ್ಕರಿಸಿದರು. ಸರ್ವೇಶ್ವರನ ಅಗ್ನಿ ಬಲಿಪೀಠದ ಮೇಲೆ ಸುರಿಸಲ್ಪಟ್ಟಾಗ ಅಲ್ಲಿರುವ ಎಲ್ಲ ದಹನ ಬಲಿಗಳನ್ನ ಅದು ಸುಟ್ಟು ಸ್ವೀಕರಿಸಿಕೊಂಡಿತು. ಆ ಸ್ಥಳದಲ್ಲಿ ಬಲಿದ್ರವ್ಯವನ್ನ ಸ್ವೀಕರಿಸಿ ದೇವರ ಮಹಿಮೆ ಪ್ರಕಟವಾದುದನ್ನು ಜನರು ಕಂಡರು. ಇವತ್ತು ದೇವರ ಬಲಿಪೀಠವಾಗಿರುವ ನಿನ್ನ ಶರೀರ, ದೇವರ ಗರ್ಭಗುಡಿಯಾಗಿರುವ ನಿನ್ನ ಶರೀರ, ದೇವರ ಆಲಯವಾಗಿರುವ ನಿನ್ನ ಶರೀರ ಅಗ್ನಿಯಿಂದ ಹೊತ್ತಿ ಉರಿಯುತ್ತಿರಬೇಕೆಂಬುದೇ ಪ್ರಭು ಯೇಸುವಿನ ಹೆಬ್ಬಯಕೆಯಾಗಿದೆ. 1 ಅರಸು 18ನೇ ಅಧ್ಯಾಯದಲ್ಲಿ ಒಂದು ಅದ್ಭುತಕರವಾದ ಘಟನೆಯನ್ನು ನಾವು ನೋಡುತ್ತೇವೆ. ಅಲ್ಲಿ ಒಂದು ಬಲಿಪೀಠ, ಆ ಕಡೆ ಬಾಳ್ ದೇವತೆಯ ಪ್ರವಾದಿಗಳು, ಈ ಕಡೆ ದೇವರ ಸರ್ವೇಶ್ವರನ ಸನ್ನಿಧಿ ಸೇವಕ ಎಲಿಯ ಒಬ್ಬ ಪ್ರವಾದಿಯಾಗಿ ಭಕ್ತಿ ವೈರಾಗ್ಯದಿಂದ ನಿಂತಿದ್ದಾನೆ. ಆ ಪೀಠದ ಮೇಲೆ ಅವರು ಏನೆಲ್ಲ ಮಾಡಿದ್ರು, ಅಗ್ನಿ ಸುರಿಸಲ್ಪಡಲಿಲ್ಲ. ಅದ್ಭುತಕರವಾದ ಚಾಲೆಂಜ್ ಎಲಿಯ ಮಾಡೋದು. ಯಾವ ದೇವರು ಅಗ್ನಿಯನ್ನ ಸುರಿಸಿ ನಾವು ಕೊಡುವ ಈ ಬಲಿಯನ್ನ ಸ್ವೀಕರಿಸುತ್ತಾರೋ ಅವರೇ ಸರ್ವೇಶ್ವರ ಎಂಬುದಾಗಿ ಚಾಲೆಂಜ್ ಮಾಡ್ತಾನೆ. ಅವರು ಏನೆಲ್ಲ ಮಾಡಿದರು, ಮುಂಜಾನೆಯಿಂದ ಹೊತ್ತಾರವರೆಗೆ ಕೂಗಾಡಿದರು, ತಮ್ಮ ಶರೀರವನ್ನ ತಿವಿದುಕೊಂಡು ರಕ್ತ ಸುರಿಸಿದರು, ಏನು ಮಾಡಿದರೂ ಅಗ್ನಿ ಇಳಿದು ಬರಲಿಲ್ಲ. ಆದರೆ ಎಲಿಯ ಬರ್ತಾನೆ. ಎಲಿಯ ಏನ್ ಮಾಡ್ತಾನೆ? ಮೊದಲು ಆ ಬಲಿಪೀಠವನ್ನ ಸರಿ ಮಾಡ್ತಾನೆ. ಯಾಕಂದ್ರೆ ಅವರ ಪದಾರ್ಥಗಳನ್ನು ಇಟ್ಟು ಅವರು ಏನೆಲ್ಲ ಮಾಡಿದ್ರು ಅದು ಅಶುದ್ಧವಾಗಿತ್ತು. ಅಶುದ್ಧವಾದ ಬಲಿಪೀಠದ ಮೇಲೆ ದೇವರ ಅಗ್ನಿ ಇಳಿದು ಬರುವುದಿಲ್ಲ. ಇವತ್ತು ನಿನ್ನ ಹೃದಯವೆಂಬ ಬಲಿಪೀಠ, ಗರ್ಭಗುಡಿ ದೇವರ ಅಗ್ನಿಯಿಂದ ಪ್ರಜ್ವಲಿಸಬೇಕಾದರೆ, ನಿನ್ನ ಶರೀರವೆಂಬ ಗರ್ಭಗುಡಿ ದೇವರ ಅಗ್ನಿಯಿಂದ ಪ್ರಜ್ವಲಿಸಬೇಕಾದರೆ ಅದು ಪರಿಶುದ್ಧವಾಗಿ ಮಾರ್ಪಾಡಾಗಬೇಕು. ಎಲಿಯ
ಮೊದಲು ಆ ಬಲಿಪೀಠವನ್ನ ಕೆಡವಿ ಹಾಕಿ ಮತ್ತೆ ಬಲಿಪೀಠವನ್ನ ಸರಿಪಡಿಸಿ ಕ್ರಮಪಡಿಸಿ ಹೆಚ್ಚು ನೀರನ್ನ ಹಾಕಿ ಅದನ್ನ ಪವಿತ್ರೀಕರಿಸುತ್ತಾನೆ. ನೀರಿನಿಂದ ತೋಯಿಸಿದ ನಂತರ ಅವನು ಪ್ರಾರ್ಥಿಸಿದಾಗ ಸ್ವರ್ಗದ ಅಗ್ನಿ ಇಳಿದು ಬಂದು ಆ ನೀರಿನಿಂದ ತೇವಾಂಶ ಭರಿತವಾಗಿದ್ದ ಬಲಿಯನ್ನು ಸಹ ಸ್ವೀಕರಿಸಿಕೊಂಡಿತು. ನೀರೆಲ್ಲ ಹಿಂಗಿ ಹೋಯಿತು. ನೋಡಿ, ಅಗ್ನಿ ನಮ್ಮ ಮೇಲೆ ಇಳಿದು ಬರುವಾಗ ನಮ್ಮಲ್ಲಿರುವ ಅಶುದ್ಧತೆಗಳು, ನಮ್ಮಲ್ಲಿರುವ ದೈಹಿಕ ದುರಿಚ್ಛೆಗಳು, ಪಾಪದ ಸ್ವಭಾವ, ದುಶ್ಚಟಗಳು, ದುರಭ್ಯಾಸಗಳು, ದುರ್ಗುಣಗಳನ್ನು ಸಂಪೂರ್ಣವಾಗಿ ದಹಿಸಿ ಹಾಕಿ ದೇವರ ಅಗ್ನಿ ನಮ್ಮಲ್ಲಿ ಪ್ರಜ್ವಲಿಸುವಂತೆ ಮಾಡುತ್ತದೆ. ಇವತ್ತು ಆ ಅಗ್ನಿಗಾಗಿ ಪ್ರಾರ್ಥನೆ ಮಾಡೋಣ. ನಾಳೆಯ ದಿನ ನಾವು ಧ್ಯಾನಿಸೋಣ ಈ ಅಗ್ನಿ ಅಭಿಷೇಕ ನಮಗೆ ಯಾತಕ್ಕಾಗಿ ಬೇಕು, ಇನ್ನು ಯಾವ್ಯಾವ ಕಾರ್ನರಲ್ಲಿ ಯಾವ್ಯಾವ ರೀತಿಯಲ್ಲಿ ನಾವು ಪಡೆದುಕೊಳ್ಳಬೇಕು ಎಂಬುದಾಗಿ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ನಾನು ಬಂದದ್ದು ಜಗತ್ತಿನಲ್ಲಿ ಬೆಂಕಿಯನ್ನು ಹಾಕುವುದಕ್ಕಾಗಿ. ಆ ಬೆಂಕಿ ಈಗಾಗಲೇ ಹತ್ತಿ ಉರಿಯುತ್ತಿರಬೇಕು ಎಂದು ನುಡಿದಿದ್ದೀರಿ. 2 ತಿಮೋಥಿ 1ನೇ ಅಧ್ಯಾಯ ವಚನ 6ರಲ್ಲಿ ಸಂತ ಪೌಲರು ನುಡಿದರು, ಹಸ್ತನಿಕ್ಷೇಪ ಪ್ರಾರ್ಥನೆ ಮೂಲಕ ನೀವು ಪಡೆದುಕೊಂಡ ಪವಿತ್ರಾತ್ಮರ ವರದಾನ ಪುನಃ ಪ್ರಜ್ವಲಿಸುವಂತೆ ಮಾಡಿರಿ, ಪುನಃ ಪ್ರಜ್ವಲಿಸುವಂತೆ ಮಾಡಿರಿ. ಪವಿತ್ರಾತ್ಮರ ವರದಾನಗಳನ್ನು, ಫಲಗಳನ್ನು ನಿಶ್ಚೇತನಗೊಳಿಸಬೇಡಿ, ಕುಗ್ಗಿಸಬೇಡಿ. ದೇವರ ಸೇವೆಯಲ್ಲಿ ತಾತ್ಸಾರ ಮಾಡಬೇಡಿ, ಸೋಮಾರಿಗಳಾಗಬೇಡಿ, ಆಲಸಿಗಳಾಗಬೇಡಿ. ಪವಿತ್ರಾತ್ಮರ ಅಗ್ನಿ ನಿಮ್ಮಲ್ಲಿ ಇರುವಾಗ ಅದು ನಿಮ್ಮನ್ನು ರೂಪಾಂತರಗೊಳಿಸಿ ದೇವರ ಮಹಿಮೆಗಾಗಿ ನಿಮ್ಮ ದೇಹಾತ್ಮ ಮನಸ್ಸು ಉಪಯೋಗಿಸಲ್ಪಡುವಂತ ಯೇಸುವಿನ ಆ ಉರಿಯುವ ಪೊದೆ, ದ ಬರ್ನಿಂಗ್ ಬುಷ್, ಪ್ರಜ್ವಲಿಸುವ ಪೊದೆಯಾಗಿ ನಿಮ್ಮ ಶರೀರ, ಮನಸ್ಸು, ಆತ್ಮ ದೇವರಿಗಾಗಿ ಮೀಸಲಾಗಿಸಲ್ಪಡಲಿ. ಪರಿಶುದ್ಧತೆಯಲ್ಲಿ ಅದು ಅಭಿಷೇಕಿಸಲ್ಪಡಲಿ. ಅಭಿಷೇಕ ಎಲ್ಲ ನೊಗಗಳನ್ನ ಮುರಿದು ಹಾಕಿ ನಿಮ್ಮನ್ನ ಸ್ವತಂತ್ರರನ್ನಾಗಿ ಮಾಡುತ್ತದೆ. ಈ ಮುಂಜಾನೆ ವೇಳೆ ಸ್ವರ್ಗದ ದ್ವಾರಗಳು ತೆರೆಯಲ್ಪಡಲಿ. ಪವಿತ್ರಾತ್ಮರ ಅಗ್ನಿ ಅಭಿಷೇಕ ನಮ್ಮ ಮೇಲೆ ಸುರಿಸಲ್ಪಟ್ಟು ನಮ್ಮನ್ನ ಕಟ್ಟಿ ಹಾಕಿರುವ ರೋಗ, ಸಾಲದ ಸಮಸ್ಯೆ, ಮಂದತೆ, ಸೋಂಬೇರಿತನ, ಹೊಟ್ಟೆಬಾಕತನ, ದೈಹಿಕ ದುರಿಚ್ಛೆಗಳು, ನಮ್ಮನ್ನ ಕಟ್ಟಿ ಹಾಕಿರುವ ಎಲ್ಲ ನೊಗಗಳು, ಸರಪಣಿಗಳು, ಬಂಧನಗಳು ಪವಿತ್ರಾತ್ಮರ ಅಗ್ನಿಯಲ್ಲಿ ಮುರಿಯಲ್ಪಟ್ಟು ಈ ಸಮೂಹ ಸ್ವತಂತ್ರವಾಗುವಂತೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇನೆ. ಆಮೇನ್. ಗಾಡ್ ಬ್ಲೆಸ್ ಯು.